ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರ ಜೋರಾಗಿದೆ. ಶಿವಮೊಗ್ಗದ ಗ್ರಾಮಾಂತರ ಭಾಗದಲ್ಲೂ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳಾಗಿವೆ. ಮತ್ತೂರು, ಸೋಗಾನೆ, ಮಂಡೇನಕೊಪ್ಪ, ಕಾಚನಕಟ್ಟೆ ಗ್ರಾಮಗಳಲ್ಲಿ ಮಳೆಯಿಂದಾಗಿ ಮರ, ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಸೋಗಾನೆಯಲ್ಲಿ 100ಕ್ಕೂ ಹೆಚ್ಚು ಅಡಿಕೆ ಮರಗಳು ಧರೆಗುರುಳಿದ್ದು ಹಲವು ಮನೆಗಳ ಶೀಟ್ಗಳು ಹಾರಿ ಹೋಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಹಾವೇರಿಯ ಕೂನಬೇವು ಗ್ರಾಮದಲ್ಲಿ ಸಿಡಿಲು ಬಡಿದು ಎತ್ತು ಸಾವನ್ನಪ್ಪಿದೆ. ಕುಬೇರಪ್ಪ ಮಾಸಣಕಿ ಅನ್ನೋರಿಗೆ ಸೇರಿದಂತಹ ಎತ್ತು ಮೃತಪಟ್ಟಿದ್ದು, ಗ್ರಾಮ ಆಡಳಿತಾಧಿಕಾರಿ ಅಜ್ಜಯ್ಯ ನಾಗರ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಇನ್ನು ಹಾವೇರಿಯಲ್ಲೇ ಬಿರುಗಾಳಿ ಸಹಿತ ಮಳೆಗೆ 1,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದ ಭತ್ತ ನಾಶವಾಗಿದೆ. ಹಿರೇಬಿದರಿ, ಸೋಮಾಲಪುರ, ವೈಟಿ, ಮೆಡ್ಲರಿ ಗ್ರಾಮಗಳಲ್ಲಿ ಮಳೆಯಿಂದ ಸಾಕಷ್ಟು ಹಾನಿಯಾಗಿದ್ದು, ಹಾನಿಯಾದ ಸ್ಥಳಕ್ಕೆ ಜಿಲ್ಲಾಡಳಿತ ತಂಡ ಭೇಟಿ ನೀಡಿ ಪರಿಶೀಲಿಸಿದೆ. ನಮ್ಮ ಗಂಜೆ ನಾವು ಬಿಡದ್ರಿ, ಏನು ಹೇಳೋಕ್ಕಾಗಲ್ಲ. ಯಾರು ಕೇಳಬೇಕು, ಯಾರು ಬಿಡ್ಬೇಕು. ಈ ವರ್ಷ ನಾವು 40 ಸಾವಿರ ರೂಪಾಯಿ ಬರ್ತೈತೆ ರೀ ಖರ್ಚು. ಒಂದು ಎಕರೆಗೆ ಒಳ್ಳೆ ಮಾಡಿ ಅದನ್ನು ಹಚ್ಚಿ ಅದನ್ನೆಲ್ಲ ಮಾಡತ್ತೀವಿ. ಈ ನಮೂನೆ ಹಾಳಾಗೈತೆ ಅಂದ್ರೆ ನಾವು ಯಾರಿಗೆ ಹೇಳೋಣ ಸರ್? ಸರ್ಕಾರ ನೋಡಿ ಹೆಂಗಸರಿಗೆ ಪಾಸ್ ಮಾಡಿ ಹೆಂಗಸ್ರನ್ನ ಅಡ್ಡಾಡ್ಸಕತ್ತಿದೆ. ಇಲ್ಲಿ ಗಂಡಸ್ರು ದುಡಿದ್ರೆ ಗಂಡಸ್ರದ್ದು ಏನಲ್ಲ, ಮುಂದೆ ಹೆಂಗೆ ರೀ? ನೆಲಕ್ಕೆ ಏನೇನು ಇಲ್ಲ ರೀ, ಅದನ್ನು ನಾವು ಇದನ್ನು ಮಾಡೋದ್ರಿ. ಅದು ನಮಗೆ ಈಗ ನೋಡಿರಿ, ಭತ್ತದ ರೇಟು 3,000 ಮಾಡಿ ನಮಗೆ ಎಣ್ಣೆ ರೇಟು, ಗೊಬ್ಬರ ರೇಟು ಎಲ್ಲ ಜಾಸ್ತಿ ಮಾಡ್ಯಾರ ರೀ. ಈ ಒಮ್ಮಟ್ಲಿಗೆ ಭತ್ತದ ರೇಟ್ ಇಳಿಸ್ಯಾರ, ಎಣ್ಣೆ ರೇಟು, ಗೊಬ್ಬರ ರೇಟು ಅಷ್ಟು ಕಷ್ಟ ಐತ್ರಿ. ನಾವೇನು ಇವ್ರನ್ನೇನು ರೊಕ್ಕ ಮನಿದ್ದ ಕೊಡೋ ಅಂತ ಯಾರನ್ನೇನು ಹೇಳಂಗಿಲ್ಲ ರೀ. ನಾವು ಅವ್ರೇನು ಮನಿದ್ದ ಯಾವನೇನು ಕೊಡಂಗಿಲ್ಲ, ಯಾರೇನು ಅವ್ರ ಅಪ್ಪರ ಮನಿದ್ದ ಕೊಡಲ್ಲ ರೀ. ಗೌರ್ಮೆಂಟ್ ರೊಕ್ಕ ಅಲ್ಲಿ ಇಲ್ಲಿ ಕೊಡೋ ಬದ್ಲಿ ನಮ್ಮಂಥ ರೈತರು ಲಾಸ್ ಅದರಿಗೆ ಕೊಡಲಿ, ನಮಗೇನು ಬ್ಯಾಡ ಅನ್ನಕತ್ತಲ್ಲ ರೀ. ನಮ್ಮ ಟ್ಯಾಕ್ಸ್ ಕಟ್ಟಿದ್ದು ನಮಗೆ ಕೊಡ್ಲಿ. ಈಗ ಎಣ್ಣೆದು ಗೊಬ್ಬರದ ರೇಟ್ 1700-1800 ರೂಪಾಯಿ ಮಾಡಿ ಕುತ್ಕೊಂಡಾರ ರೀ. ಒರಿಜಿನಲ್ ಕಾಳು ಅಷ್ಟು ಹೋಗೈತೆ ರೀ. ಈಗ ಉಳಿದಿರೋದು ಏನು ರೀ, ಜೋಳ ಅಷ್ಟೇ ರೀ. ಈಗ ಒಂದೊಂದು ನಿಮ್ಮ ಕಣ್ಣಿಗೆ ಕಾಣ್ತದಲ್ಲ, ಇದು ಬೆಳೆಸಿ ಎಲ್ಲ ಜೋಳ ಆಕತ್ತೆ ರೀ. ಇದು ಏನು ಕಾಳು ಐತಿ ಅಂತ ನೀವು ತಿಳ್ಕೊಬೇಡ್ರಿ. ಇದು ಕೊಡಿದ್ರೂ ಒಂದು ಕಾಳು ಬರೋದಲ್ಲ ರೀ, ಎಲ್ಲ ಜೋಳ ರೀ ಉಳಿದಿರೋದು. ಗಟ್ಟಿ ಕಾಳು ಏನೈತಲ್ಲ ರೀ, ಊಟ ನೆಲ ಪಾಲಾಗೈತಿ. ಹುಬ್ಬಳ್ಳಿಯಲ್ಲೂ ಕೂಡ ಬಿರುಗಾಳಿ ಸಹಿತ ಮಳೆಯಾಗಿದ್ದು, ಚಂದ್ರಶೇಖರ್, ಕೋಕನೂರ್ ಸೇರಿದ ಅಡಿಕೆ ತೋಟಕ್ಕೆ ಹಾನಿಯಾಗಿದೆ. ಇನ್ನು ಕೆಲವೆಡೆ ಬಿರುಗಾಳಿಗೆ ಸೋಲಾರ್ ಪ್ಯಾನೆಲ್ಗಳು ಹಾರಿ ಹೋಗಿವೆ. ಬಿರುಗಾಳಿ ಮಳೆಗೆ ಸ್ಟೇಡಿಯಂ ಮೇಲ್ಛಾವಣಿ ಕಿತ್ತು ಹೋದ ಘಟನೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದಲ್ಲಿರುವ ಕ್ರೀಡಾಂಗಣದಲ್ಲಿ ನಡೆದಿದೆ. ಕಳೆದ 10 ತಿಂಗಳ ಹಿಂದಷ್ಟೇ ಉದ್ಘಾಟನೆ ಆಗಿದ್ದ ಸ್ಟೇಡಿಯಂ ಬಿರುಗಾಳಿ ಮಳೆಗೆ ನೆಲಸಮವಾಗಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂಗಾರು ಪೂರ್ವ ಮಳೆ ಆರ್ಭಟಿಸ್ತಾ ಇದೆ. ಹಾವೇರಿಯ ಸವಣೂರು ಭಾಗದಲ್ಲಿ ಭಾರೀ ಮಳೆಯಾಗಿದ್ದು, ಬಿರುಗಾಳಿ ಸಹಿತ ಮಳೆಗೆ ವೀಳ್ಯದೆಲೆ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಸಲೀಂ ಅನ್ನೋರು ರೈತರಲ್ಲಿ ಜಮೀನಲ್ಲಿದ್ದ ವೀಳ್ಯದೆಲೆ ಮಳೆಗೆ ನಾಶವಾಗಿದ್ದು, ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದ್ದು, ಬೆಳೆ ಕಳೆದುಕೊಂಡ ರೈತ ಕಂಗಾಲಾಗಿದ್ದಾರೆ. ಹಾವೇರಿಯಲ್ಲೂ ಕೂಡ ಧಾರಾಕಾರ ಮಳೆಯಾಗಿದ್ದು, ಬಿರುಗಾಳಿ ಸಹಿತ ಮಳೆಗೆ ಭತ್ತದ ಬೆಳೆ ಸಂಪೂರ್ಣ ನೆಲಸಮಗೊಂಡಿದೆ. ರಾಣೆಬೆನ್ನೂರು ತಾಲೂಕಿನ ಹಿರೇಬಿದರಿ, ಸೋಮಲಾಪುರ, ವೈಟಿ, ಮೆಡ್ಲೇರಿ ಗ್ರಾಮಗಳಲ್ಲಿ ಮಳೆಯಿಂದಾಗಿ ಸಾಕಷ್ಟು ಹಾನಿಯಾಗಿದೆ. 1,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದ ಭತ್ತ ಸಂಪೂರ್ಣ ನೀರ್ಪಾಲಾಗಿದೆ. ಇನ್ನು ಗದಗ ಜಿಲ್ಲೆಯಲ್ಲೂ ಕೂಡ ಬೇಸಿಗೆ ಮಳೆ ಅಬ್ಬರಿಸಿದೆ. ಗಾಳಿ ಸಹಿತ ಭಾರೀ ಮಳೆಗೆ ಶೆಡ್ನ ಮೇಲ್ಛಾವಣಿ ಹಾರಿ ಹೋಗಿದ್ದು, ಶೆಡ್ನಲ್ಲಿ ವಾಸವಾಗಿದ್ದ ವೃದ್ಧ ದಂಪತಿ ಅಪಾಯದಿಂದ ಪಾರಾಗಿದ್ದಾರೆ. ಮುಂಡರಗಿ ರಸ್ತೆಯಲ್ಲಿರುವ ಲೇಔಟ್ನಲ್ಲಿ ಘಟನೆ ನಡೆದಿದೆ. ಮನೆ ಮೇಲ್ಛಾವಣಿ ಹಾರಿ ಹೋದ ಹಿನ್ನೆಲೆ ಕಳಕಪ್ಪ ಹಾಗೂ ಫಕೀರಮ್ಮ ದಂಪತಿ ಪರದಾಡಿದ್ದಾರೆ. ಲೇಔಟ್ ಸ್ವಚ್ಛತೆಗೆ ಅಂತ ಶೆಡ್ನಲ್ಲಿ 6 ವರ್ಷಗಳಿಂದ ಈ ವೃದ್ಧ ದಂಪತಿ ವಾಸವಾಗಿದ್ರು. ಆದರೆ ನಿನ್ನೆ ಸುರಿದ ಭಾರೀ ಮಳೆಗೆ ಶೆಡ್ ಶೀಟ್ ಹಾರಿ ಹೋಗಿದ್ದು, ಶೆಡ್ನಲ್ಲಿದ್ದ ದವಸ ಧಾನ್ಯ ಹಾಳಾಗಿದೆ. ಗದಗದಲ್ಲಿ ಸುರಿದ ಮಳೆಗೆ ಭಾರೀ ಅವಾಂತರಗಳಾಗಿದೆ. ಹೊಸೂರು ಗ್ರಾಮದಲ್ಲಿ ಸುರಿದ ಮಳೆಗೆ ಶಾಲೆ ಹಾಗೂ ಮನೆಗಳ ಶೀಟ್ಗಳು ಹಾರಿ ಹೋಗಿವೆ. ಇನ್ನು ಭಾರೀ ಗಾಳಿಗೆ ಹಾರಿ ಬಂದ ತಗಡಿನ ಶಬ್ದ ಕೇಳಿ ತಾಯಿ ಮಗ ಹೊರಗೆ ಓಡಿ ಬಂದು ಸೇಫ್ ಆಗಿದ್ದಾರೆ. ಇನ್ನು ಗ್ರಾಮದ ರಸ್ತೆಯಲ್ಲಿ ಬೃಹತ್ ಮರಗಳು ಬಿದ್ದು ಸಂಚಾರ ಬಂದ್ ಆಗಿದೆ. ಮರಗಳ ತೆರವು ಮಾಡದ ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ಗೆ ಕಾನೂನು ಹೋರಾಟದಲ್ಲಿ ಒಂದಾದ ಮೇಲೊಂದರಂತೆ ಹಿನ್ನಡೆ ಆಗ್ತಾ ಇದೆ. ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಬೆನ್ನಲ್ಲೇ ಈಗ ದರ್ಶನ್ ಜೈಲು ಅಧಿಕಾರಿಗಳ ಮೊರೆ ಹೋಗಿದ್ದಾರೆ. ತಮ್ಮ ಪತ್ನಿ ಮತ್ತು ಮಗನನ್ನ ಜೈಲಿನ ಕೊಠಡಿಯ ಒಳಗೆ ಭೇಟಿ ಮಾಡಲು ಅವಕಾಶ ನೀಡುವಂತೆ ಕೋರಿ ಪತ್ರ ಬರೆದಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಬೆನ್ನಲ್ಲೇ ದರ್ಶನ್ ಈ ಪತ್ರ ಬರೆದಿದ್ದಾರೆ. ಇತ್ತ ಪತಿ ದರ್ಶನ್ ಜೈಲಿನಿಂದ ಪತ್ರ ಬರೆದಿದ್ರೆ, ಅತ್ತ ಪತ್ನಿ ವಿಜಯಲಕ್ಷ್ಮಿ ಕೂಡ ಮೇ 16ರಂದು ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಅವರನ್ನು ಭೇಟಿ ಮಾಡಿ ದರ್ಶನ್ ಭೇಟಿಗೆ ಮನವಿ ಮಾಡಿಕೊಂಡಿದ್ದಾರೆ. ಬೆಳಗಾವಿಯಲ್ಲಿ 4,500 ಕೋಟಿ ಅಕ್ರಮ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಶಿವಂ ಅಸೋಸಿಯೇಷನ್ ಮಾಲೀಕ ಶಿವಾನಂದ್ ನೀಲಣ್ಣವರ್ ಸಿಐಡಿ ತನಿಖೆ ಮಾಡುತ್ತಿದೆ. ಹೆಚ್ಚಿನ ವಿಚಾರಣೆಗೆ ಶಿವಾನಂದನ್ನ 10 ದಿನ ಕಸ್ಟಡಿಗೆ ಪಡೆಯಲಾಗಿದೆ. ಬೆಳಗಾವಿ ಕೋರ್ಟ್ಗೆ ಹಾಜರುಪಡಿಸಿ 10 ದಿನ ಕಸ್ಟಡಿಗೆ ಪಡೆದಿದ್ದು ಬೆಂಗಳೂರಿಗೆ ಕರೆತಂದು ವಿಚಾರಣೆ ನಡೆಸಲಾಗುತ್ತೆ. ಸಾವಿರಾರು ಕೋಟಿ ಹಣ ಎಲ್ಲಿ ಹೂಡಿಕೆ ಆಗಿದೆ ಅನ್ನೋದರ ಮಾಹಿತಿ ಕಲೆ ಹಾಕಲಿದೆ.
ಇದೇ ಬುಧವಾರದಿಂದ ರಾಜ್ಯದಾದ್ಯಂತ ಬಸ್ ಬಂದ್ಗೆ ರಾಜ್ಯ ಸಾರಿಗೆ ಸಂಘಟನೆಗಳು ಕರೆ ನೀಡಿವೆ. ಈ ಹಿನ್ನೆಲೆಯಲ್ಲಿ ಕಾರ್ಮಿಕ ಆಯುಕ್ತರ ನೇತೃತ್ವದಲ್ಲಿ ಇವತ್ತು ರಾಜಿ ಸಂಧಾನ ಸಭೆ ನಡೆಸಲಾಗುತ್ತೆ. ಮಧ್ಯಾಹ್ನ 3 ಗಂಟೆಗೆ ಬನ್ನೇರುಘಟ್ಟದ ಕಾರ್ಮಿಕ ಭವನದಲ್ಲಿ ರಾಜಿ ಸಂಧಾನ ಸಭೆ ನಡೆಯಲಿದೆ. ರಾಜ್ಯ ಸಾರಿಗೆ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಹಾಗೂ ಆಡಳಿತ ವರ್ಗದ ನಡುವೆ ಜಂಟಿ ಸಭೆ ನಡೆಯಲಿದೆ. ಸಂಧಾನ ಸಭೆಗೆ ಹಾಜರಿರಲು 4 ನಿಗಮದ ಎಂಡಿ ಹಾಗೂ ಎಲ್ಲ ಸಾರಿಗೆ ಸಂಘಟನೆಗಳಿಗೆ ಕಾರ್ಮಿಕ ಇಲಾಖೆ ಕರೆ ಕೊಟ್ಟಿದೆ. ಸಾರಿಗೆ ನೌಕರರ ಮುಷ್ಕರ ವಿಚಾರಕ್ಕೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಸಾರಿಗೆ ನೌಕರರು ಅವರ ಸಮಸ್ಯೆ ಇಟ್ಕೊಂಡು ಮುಷ್ಕರವನ್ನ ಕರೆದಿದ್ದಾರೆ. ಸಿಎಂ ಸಹ ಅವರ ಜೊತೆ ಚರ್ಚೆ ಮಾಡಿದ್ದಾರೆ. ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ ಎಂದಿದ್ರು, ಅದನ್ನ ಕೈ ಬಿಡಿ ಎಂದಿದ್ದೇವೆ. ಸರ್ಕಾರ ಅವರ ಜೊತೆ ಮಾತಾಡುತ್ತೆ ಅಂತ ಹೇಳಿದ್ದಾರೆ. ದಿವಸ ನಾನು ಕೂಡ ಅವ್ರ ಜೊತೆ ಮಾತಾಡಿದೆ. ಅವರಿಗೆ 20ರ ನಂತರ ನೀವು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಅವಕಾಶ ಕೊಡ್ತೇವೆ, ಆದರೆ ಇದೆಲ್ಲ ಮಾಡೋದಕ್ಕೆ ಹೋಗಬೇಡಿ, ನಿಮ್ಮ ಪರವಾಗಿ ನಾವು ಇದ್ದೇವೆ ಅಂಥೇಳಿ ಹೇಳಿದ್ದೇವೆ. ಈಗ ಅವರು ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೇವೆ ಅಂತ ಹೇಳಿದರು, ಅದನ್ನು ಕೈ ಬಿಡ್ತೇವೆ ಅಂತ ಹೇಳಿದ್ದಾರೆ. ಮತ್ತು 20ರ ನಂತರ ಅವ್ರ ಜೊತೆ ನಾವು ಚರ್ಚೆ ಮಾಡ್ಬೋದು, ಅವರು ಒಪ್ಪೋದಾದರೆ. ಅವರಿಗಿರ್ತಕ್ಕಂಥ ಅಹವಾಲು ಈಗಾಗಲೇ ಮುಖ್ಯಮಂತ್ರಿಗಳು ಕೇಳಿದರು. ರೀಸನಬಲ್ ಆಗಿ ಏನು ಮಾಡಬೇಕು ಅದನ್ನು ಸರ್ಕಾರ ಖಂಡಿತವಾಗಿ ಮಾಡುತ್ತೆ ಅನ್ನೋದನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಸಾರಿಗೆ ಸಚಿವರು ಹೇಳಿದರು. ಒಂದೇ ದಿವಸ ನಾನು ಕೂಡ ಮೇ 20ಕ್ಕೆ ಸಾರಿಗೆ ನೌಕರರ ಅನಿರ್ದಿಷ್ಟ ಅವಧಿ ಮುಷ್ಕರ ಹಿನ್ನೆಲೆ ನಿಗಮಗಳಿಗೆ ಸಾರಿಗೆ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಮುಷ್ಕರ ಮಾಡುವುದಕ್ಕೆ ಸಾರಿಗೆ ನೌಕರರಿಗೆ ಅವಕಾಶವಿಲ್ಲ. ಅನಿವಾರ್ಯ ಹೊರತಾಗಿ ಯಾವ ನೌಕರರಿಗೂ ರಜೆ ಮಂಜೂರು ಮಾಡುವಂತಿಲ್ಲ. ನೌಕರರು ಅಂದು ಕೆಲಸಕ್ಕೆ ಹಾಜರಾಗದಿದ್ದರೆ ವೇತನ ಕಡಿತಗೊಳಿಸಬೇಕು. ಅನಿವಾರ್ಯ ಇದ್ರೆ ರಜೆ ಮೇಲಿರುವ ನೌಕರರ ರಜೆ ಕಡಿತ ಮಾಡಿ. ಮುಷ್ಕರದ ದಿನ ಕೆಲಸಕ್ಕೆ ಗೈರಾಗುವ ಕಾರ್ಮಿಕರ ಮೇಲೆ ಶಿಸ್ತು ಕ್ರಮ ಜರುಗಿಸಲು ಸುತ್ತೋಲೆಯಲ್ಲಿ ಸೂಚನೆ ನೀಡಲಾಗಿದೆ. ಸಾರಿಗೆ ನೌಕರರ ಮುಷ್ಕರ ಪ್ರಶ್ನಿಸಿ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಲಾಗಿದೆ. ಸುದ್ದಗುಂಟೆಪಾಳ್ಯದ ವೇದಾವತಿ ಲಕ್ಕಸಂದ್ರದ ಶ್ರೀಧನ್ ಅವರು ಪಿಐಎಲ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಮೇ 20ರ ಸಾರಿಗೆ ನೌಕರರ ಮುಷ್ಕರವನ್ನು ನಿರ್ಬಂಧಿಸಲು ಮನವಿ ಮಾಡಿದ್ದಾರೆ. ನಾಳೆ ತುಮಕೂರಲ್ಲಿ ಸರ್ಕಾರದ ಸಾಧನಾ ಸಮಾವೇಶ ನಡೆಯಲಿದೆ. ಈ ಬಗ್ಗೆ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದರು. ಸರ್ಕಾರ ಬಂದು 3 ವರ್ಷ ಆಯಿತು. ನಾವು ಅನೇಕ ಭರವಸೆ ಕೊಟ್ಟಿದ್ವಿ. ಈ 3 ವರ್ಷದಲ್ಲಿ ಏನೇನು ಈಡೇರಿಸಿದ್ದೀವಿ ಅಂತ ತಿಳಿಸ್ತೇವೆ. ಸಮಾವೇಶದಲ್ಲಿ ಯಾರ ಶಕ್ತಿ ಪ್ರದರ್ಶನವೂ ಇಲ್ಲ ಅಂತ ಹೇಳಿದ್ದಾರೆ. ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಲು ಸಮಾವೇಶ ಮಾಡ್ತಾ ಇದ್ದೀವಿ ಅಷ್ಟೇ ಅಂತ ತಿಳಿಸಿದ್ದಾರೆ. ಶಕ್ತಿ ಪ್ರದರ್ಶನವೂ ಇಲ್ಲ. ಇದು ಸರ್ಕಾರದ ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನ ಮಾಡಿದ್ದೀವಿ ಅಂತ ಹೇಳೋದು ಬಿಟ್ಟರೆ, ನನಗೆ ವೈಯಕ್ತಿಕವಾಗಲಿ ಅಥವಾ ಬೇರೆಯವರಿಗಾಗಲಿ ಅದು ಆ ರೀತಿ ನಾವು ನೋಡೋದಿಲ್ಲ. ಶಕ್ತಿ ಪ್ರದರ್ಶನದ ದೃಷ್ಟಿಯಲ್ಲಿ ನಾವು ನೋಡೋಲ್ಲ. ನಮಗೆ ಜನಗಳಿಗೆ ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸ್ಕೊಂಡಿದ್ದೇವೆ, ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಬೇಕಾಗುತ್ತೆ. ಅದನ್ನು ಹೇಳೋದಕ್ಕೆ ಹೊರಟಿದ್ದೇವೆ. ಇಲ್ಲ, ನಾವು ಇದು ಸರ್ಕಾರಿ ಕಾರ್ಯಕ್ರಮದ ಹೊರತು ಇದೇನು ಪಕ್ಷದ ಕಾರ್ಯಕ್ರಮ ಅಲ್ಲ. ಶಕ್ತಿ ಪ್ರದರ್ಶನನೂ ಕಾಂಗ್ರೆಸ್ ಸಾಧನಾ ಸಮಾವೇಶಕ್ಕೆ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಟಾಂಗ್ ಕೊಟ್ಟಿದ್ದಾರೆ. ಯಾವ ಸಾಧನೆ ಮಾಡಿದ್ದಾರೆ ಅಂತ ಸಮಾವೇಶ ಮಾಡ್ತಾ ಇದ್ದಾರೆ. ಸರ್ಕಾರಗಳು ಸಾಧನೆ ಮಾಡಿದೆ ಅಂತ ಜನ ಕೊಂಡಾಡಬೇಕು, ಅದನ್ನು ಬಿಟ್ಟು ನಿಮಗೆ ನೀವೇ ಹೊಗಳಿಕೊಳ್ಳಬಾರದು ಅಂತ ಕಿಡಿಕಾರಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ. ಯಾವ ಸಾಧನೆ ಮಾಡಿದ್ದೀವಿ ಅಂತ ಸಮಾವೇಶ ಮಾಡ್ತಿದ್ದಾರೆ, ಅದೆಲ್ಲೂ ಹೇಳ್ತಾನೂ ಇಲ್ಲ. ನಮಗೂ ಎಲ್ಲ ಒಂದು ಇನ್ವಿಟೇಷನ್ಸ್ ಬಂದಿದ್ದಾವೆ. ಅದರಲ್ಲಿ ಒಂದು 20 ಜನ ಹೆಸರು ಹಾಕೋರು ಬಿಟ್ಟರೆ ಏನೇನು ಮಾಡಿದ್ದೀವಿ ಅಂತ ಅದರಲ್ಲೂ ಇಲ್ಲ. ಸಾಧನಾ ಸಮಾವೇಶ, ಸಾಧನೆ ಹೇಳೋದು ಯಾರು? ಜನ ಹೇಳಬೇಕು. ಈ ಸರ್ಕಾರ ಇಂತಿಂಥ ಸಾಧನೆ ಮಾಡಿದೆ, ಇಂತಿತ್ತು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಜನ ಕೊಂಡಾಡಬೇಕೇ ಹೊರತು ನಿಮ್ಮನ್ನು ನೀವೇ ಹೊಡ್ಕೋತಾ ಇದ್ದೀರಿ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ 3 ವರ್ಷ ಆದರೂ ಕೆಲವು ಬೇಡಿಕೆ ಈಡೇರಿಸಿಲ್ಲ ಎಂಬ ವಿಚಾರಕ್ಕೆ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿಎಂ ಸಮರ್ಥರಿದ್ದಾರೆ, ಮುಂದೆ ಈಡೇರಿಸುತ್ತಾರೆ. ಗ್ಯಾರಂಟಿ ಈಡೇರಿಸದ ಅಗಾಧ ಅನುಭವ ಇದೆ. ಸಿಎಂ ಆರ್ಥಿಕ ಸಚಿವರಾಗಿ 8 ವರ್ಷ ಸಿಎಂ ಆಗಿ ಕೆಲಸ ಮಾಡಿದ್ದಾರೆ. ವಿಪಕ್ಷ ನಾಯಕರಾಗಿಯೂ ಕೆಲಸ ಮಾಡಿರೋ ಅನುಭವ ಇದೆ. ಎಲ್ಲ ಭರವಸೆಯನ್ನ ಈಡೇರಿಸುವ ವಿಶ್ವಾಸ ಇದೆ ಅಂತ ಹೇಳಿದರು. ಇನ್ನು ನಿಗಮ ಮಂಡಳಿ ಸ್ಥಾನಮಾನ ಕೊಡುವ ವಿಚಾರಕ್ಕೂ ಪ್ರತಿಕ್ರಿಯೆ ನೀಡಿ ಪಕ್ಷದ ಅಧ್ಯಕ್ಷರು ಸಿಎಂ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದೇ ಫೈನಲ್ ಅಂತ ಹೇಳಿದ್ದಾರೆ. ಭರವಸೆಗಳು ಕೊಟ್ಟಿದ್ರಿ, ಇನ್ನೂ ಒಂದಷ್ಟು ಬಹುತೇಕ ಈಡೇರಿಲ್ಲ ಅನ್ನೋದು ಪಂಚ ಗ್ಯಾರಂಟಿಗಳನ್ನಷ್ಟು ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ, ಅವರು ಈಡೇರಿಸ್ತಾರೆ. ಎಲ್ಲ ಗ್ಯಾರಂಟಿಗಳು ಏನೇನು ಕೊಟ್ಟಿದ್ರು ಭರವಸೆಗಳು ಎಲ್ಲವನ್ನು ಈಡೇರಿಸುವಂತಹ ಶಕ್ತಿ, ಅಗಾಧ ಅನುಭವ ಇದೆ ಅವರಿಗೆ. ಆರ್ಥಿಕ ಸಚಿವರಾಗಿ
ಸುಮಾರು 18 ಬಜೆಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳಾಗಿ